ಮೂವಿನ ಆಶೀರ್ವಾದ ಮಾಡೋಕ್ಕೆ ಬಂದಂಥ ಎಲ್ಲ ಕಲಾವಿದರಿಗೂ ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋ ಎಲ್ಲ ಕಲಾವಿದರಿಗೂ ಸುಸ್ವಾಗತ. ಇದು 7 Deaths ಅಂತ ಒಂದು ಪಿಕ್ಚರ್. ಇದು ಆಲ್ರೆಡಿ 3 ಲ್ಯಾಂಗ್ವೇಜಸ್ ಶೂಟ್ ಆಗಿದೆ. ಸೊ ಈ ಒಂದು ಮೂವಿನ ನಾವು ಕನ್ನಡದ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಪ್ರೊಡ್ಯೂಸರು, ಡೈರೆಕ್ಟ್ರು ಶರ್ಮಾ ಅವರು, ಲವ್ ಶರ್ಮಾ ಅವರು. ಆಮೇಲೆ ಇನ್ನೊಂದು ಪ್ರೊಡ್ಯೂಸರು ಹೀರೋಯಿನ್ ಬಂದ್ಬಿಟ್ಟು ನೀತಾ. ಆಮೇಲೆ ಮೇಜರ್ ರೋಲಲ್ಲಿ ನಾನು ಮತ್ತು ನಾಗೇಂದ್ರ ಮಾಡ್ತಾಯಿದ್ದೆ. ಇನ್ನು ಕೆಲವು ಕಲಾವಿದರು ಇಲ್ಲೇ ಬಂದಿದ್ದಾರೆ. ಸೊ ಅವ್ರದ್ದೆಲ್ಲ ಆರ್ಟಿಸ್ಟ್ ಸೆಲೆಕ್ಷನ್ ನಡೀತಾ ಇದೆ. ಫಸ್ಟ್ ಇವಾಗ ನಾಗೇಂದ್ರ ಅವರು ಮೇಯ್ನ್ ಒಂದು ಸೆಲೆಕ್ಷನ್ಗೆ ಸೂಟಬಲ್ ಅಂತ ನಾವು ಹಾಕ್ಕೊಂಡಿದ್ದೀವಿ. ಸುಮಾರು ಮೇಜರ್ ರೋಲ್ ಅವರು ಇರೋದ್ರಿಂದ ಅವರು ನಮಗೆ ಆಶೀರ್ವಾದ ಮಾಡೋಕ್ಕೂ ಬಂದಿದ್ದಾರೆ ಇವತ್ತು. ಸೊ ಇದು ಒಂದು ಸೈಕೋಪಾತ್, ಒಂದು ಹುಡುಗಿ ಡ್ಯೂಯಲ್ ಕ್ಯಾರೆಕ್ಟರ್. ಅದನ್ನು ನಾವು ಸ್ಟೋರಿ ಹೇಳ್ಬಿಟ್ರೆ ನೀವು ಎಲ್ಲನೂ ಬರೆದು ಎಲ್ಲರೂ ಫಸ್ಟೇ ಕತೆ ಹೇಳ್ಬಿಡ್ತೀರ. ಒಂದು ಇದು ಮಾತ್ರ ಹೇಳ್ತೀನಿ, ಏನು ನಡೀತಾ ಇದೆ, ಯಾರು ಮಾಡ್ತಾಯಿದ್ದಾರೆ, ಆ ಹುಡುಗಿ ಏನಕ್ಕೋಸ್ಕರ ಹಿಂಗೆ ಮಾಡಿದ್ರು, ಯಾಕೆ ಮಾಡಿದ್ರು, ಇವರೆಲ್ಲ ಯಾರು ಮರ್ಡರಾದ್ರು. ಇದು ಒಂದು ಬೇಸ್ ಒನ್ಲೈನ್ ಕತೆ ಇಟ್ಟು ಮಾಡ್ತಾಯಿದ್ದೀವಿ. ಮುಖ್ಯ ಪಾತ್ರ ತುಂಬ ಜನ ಮಾಡ್ತಾಯಿದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರ್ತಾಯಿದ್ದಾರೆ. ಮೈಸೂರು, ಹೊರನಾಡು, ಆಮೇಲೆ ಡೀಪ್ ಫಾರೆಸ್ಟ್ ಒಂದು ಹುಡ್ತಾಯಿದ್ವಿ. ಡೀಪ್ ಫಾರೆಸ್ಟ್ ಅದು ಮೇನು ಟರ್ನಿಂಗ್ ಪಾಯಿಂಟ್ ಸ್ಟೋರಿಗೆ. ಸೊ ತುಂಬ ಕಷ್ಟಪಟ್ಟು ನಮ್ಮ ಶರ್ಮಾ ಅವರಾಗಲಿ, ನೀತಾ ಅವರಾಗಲಿ, ಇವರು ಒಂದು ಪ್ಲ್ಯಾನಿಂಗ್ ಏನು ಅಂದರೆ, ಈ ಪಿಕ್ಚರ್ ಆದಮೇಲೆ ಇವರು ಬಾಂಬೆಯಿಂದ ಇವತ್ತು ಟೀಮ್ ಫುಲ್ಲು ಇಲ್ಲೇ ಕರ್ನಾಟಕದಲ್ಲಿ ಸೆಟ್ಲಾಗಿ ಇನ್ನೂ ಮುಂದಕ್ಕೆ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಬೇಕು ಅಂತ ಅವ್ರು ಪ್ರಯತ್ನ ಪಡ್ತಾಯಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕರಿಸಬೇಕು. ಯಾಕಂದರೆ ನಾವು ಹೇಳಿದ್ರೆ ಯಾವುದು ಮುಟ್ಟಲ್ಲ, ಮೀಡಿಯಾದವ್ರು ನೀವು ಪ್ರತಿಯೊಬ್ಬ ಕನ್ನಡಿಗನಿಗೂ ಎಲ್ಲಿ ತಲುಪಿಸ್ಬೇಕು, ಇಡೀ ಕರ್ನಾಟಕಕ್ಕೆ ಮುಟ್ಟಂಥ ಕೆಲಸ ಮಾಡೋದು ನೀವು. ನಿಮ್ಮ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡಿ ಈ ಒಂದು 7 Deaths ಪಿಕ್ಚರ್ನ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಓಂಕಾರೇಶ್ವರ ಆಶೀರ್ವಾದದಿಂದ ಈ ಸಿನಿಮಾ ಇವತ್ತು ಮುಹೂರ್ತ ಕಂಡಿದೆ. ಖುಷಿ ವಿಚಾರ ಏನಂದರೆ, ನಮ್ಮಲ್ಲಿ ಕನ್ನಡ ನಿರ್ಮಾಪಕರೇ ಕನ್ನಡ ಸಿನಿಮಾಗಳು ಮಾಡೋದು ಬಹಳ ಕಷ್ಟ. ಅಂಥದ್ರಲ್ಲಿ ನಾರ್ತ್ ಇಂಡಿಯನ್ ಬಾಂಬೆಯಿಂದ ಶರ್ಮಾ ಅವರು, ಆಮೇಲೆ ನೀತು ಅವರು ಬಂದು ಇಲ್ಲೊಂದು ಚಿತ್ರ ಮಾಡ್ತಿದ್ದಾರೆ. ಆಲ್ರೆಡಿ ಒಂದಷ್ಟು ಲ್ಯಾಂಗ್ವೇಜಲ್ಲಿ, ಹಿಂದಿ ಲ್ಯಾಂಗ್ವೇಜು, ತೆಲುಗುಲೆಲ್ಲ ಮಾಡಿದ್ದಾರೆ. ಅದೇ ಸಬ್ಜೆಕ್ಟ್ನ ಇಲ್ಲಿ ಕನ್ನಡದಲ್ಲಿ ಮತ್ತೆ ಇನ್ ದಿ ಸೆನ್ಸ್ ರೀಮೇಕ್ ಅಂತಲೇ ಹೇಳ್ಬೋದು. ಆ ರೀತಿ ಹಿಂದಿಯಲ್ಲಿ ಯಾರೊಬ್ಬರು ಹಿಂದಿ ಆರ್ಟಿಸ್ಟ್ ಮಾಡಿದರು ನನ್ನ ಪಾತ್ರ. ಆಮೇಲೆ ಲಯೇಂದ್ರ ಸರ್ ಈ ಪಾತ್ರ ನೀವು ಸೂಟೇಬಲ್ ಅಂತ ಹೇಳಿ ನನಗೆ ಮತ್ತೆ ಕಾಕಿನ ಧರಿಸ್ತಾ ಇದ್ದಾರೆ, ಪೊಲೀಸ್ ಕ್ಯಾರೆಕ್ಟ್ರು. ಆ್ಯಕ್ಚುಲಿ ಒಂದು ಗುಲಾಬಿ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ಪರಿಚಯ ಇದ್ರು ಸರು ಮೇಡಮು. ಆವಾಗ ಅದರಲ್ಲಿ ಒಂದು ನೆಗೆಟಿವ್ ಶೇಡೇ ನೋಡಿದ್ರು, ಇವರು ಸಖತ್ತಾಗೆ ಮಾಡ್ತಾರಲ್ಲ ಆ ಪಾತ್ರ, ಇವ್ರಿಗೆ ಮಾಡ್ಸೋಣ ಅಂತ ಹೇಳಿ ಲಯ ಸರ್ಗೂ ಹೇಳಿ ಅಲ್ಲೇ ನೋಡಿಬಿಟ್ರು ನಂದು ಪಾತ್ರ ಯಾವ ರೀತಿ ಅಂತ. ಹಾಗಾಗಿ ಒಂದು ಒಳ್ಳೆ ಟೀಮು, ಒಳ್ಳೆಯದಾಗಲಿ. ನನ್ನ ರೆಫರ್ ಮಾಡಿದ್ದಕ್ಕೆ ಲಯ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಇದರಲ್ಲಿ DOP ಅವರು ಕನ್ನಡದವರೇನೆ, ವೀರೇಶ್ ಸರು. ಉಗ್ರಂ ರವಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಎಲ್ಲ ಒಂದಷ್ಟು ಬಾಂಬೆ ಟೀಮು, ಕನ್ನಡ ಟೀಮು ಎರಡು ಮಿಕ್ಸ್ ಮಸಾಲ ಥರ ಮಾಡಿಕೊಂಡು ಈ ಒಂದು ಸಿನಿಮಾ ಮಾಡ್ತಿರೋದು. ಒಳ್ಳೆಯದಾಗಲಿ ಶರ್ಮಾ ಸರ್, ನೀತು ಸರ್, ಲಯ ಸರ್, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನೀವು ಡೀಟೇಲ್ ಕೊಟ್ಬಿಡಿ, ಆಮೇಲೆ ಅವ್ರು ಮಾತಾಡ್ತಾರೆ. ಯಾಕಂದರೆ ಜಾಸ್ತಿ ಕ್ಯಾಮ್ರಾಮನ್ಗಳು ಎಲ್ಲೂ ಮಾತಾಡೋದಿಲ್ಲ. ಇವತ್ತು ಮಾತಾಡ್ಸೋಣ ಸರ್. ಮೇಡಮ್, ನಾನು ಕನ್ನಡಕ್ಕೆ ರೈಟರು ಮತ್ತು ಡೈರೆಕ್ಷನ್ ಕನ್ನಡದಲ್ಲಿ ನಾನೇ, ನನ್ನ ನೇಟಿವಿಟಿಗೆ ತಕ್ಕಂತೆ ನಾನು ಚೇಂಜ್ ಮಾಡ್ಕೊತೀನಿ. ಈ ಸಿನಿಮಾ ಡೈರೆಕ್ಷನ್ ಕನ್ನಡ ವರ್ಷನ್ ನಾನು. ಓಕೆ. ಅಂದರೆ ರೈಟಿಂಗ್ ಫುಲ್ ಸ್ಕ್ರಿಪ್ಟ್ ಏನಿದೆ ಅದೆಲ್ಲ ನಾನು ಕನ್ನಡಕ್ಕೆ ಚೇಂಜ್ ಮಾಡ್ತೀನಿ. ನನ್ನ ಹೆಸರು ನಾಸೀರ್ ಅಂತ. ಮೊದಲು ಬೇಬಿ ಅಟ್ 2025 ಅಂತ ಒಂದು ಸಿನಿಮಾ ಮಾಡಿದ್ದೀನಿ. US ಸರ್ಟಿಫಿಕೇಟ್ ಸಿಕ್ಕಿದೆ, ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ಎರಡನೇದು ಪ್ರೊಡಕ್ಷನ್ ನಂಬರ್ 2 ಅಂತ ಶೂಟ್ ನಡೀತಾ ಇದೆ. ಇದು ನಂದು 3ನೇದು. ಶರ್ಮಾ ಮತ್ತು ನೀತಾ ಮ್ಯಾಮ್ ಅವರು
ತುಂಬ ವರ್ಷದಿಂದ ಪರಿಚಯ. ಅವ್ರು ಈ ಥರ ಇದೆ ಸರ್ ಅಂದಾಗ ಭಾಳ ಖುಷಿಯಿಂದ ಬಂದರು ಮಾಡ್ತಾಯಿದ್ವಿ. ಓಕೆ, 2 ಸಿನಿಮಾದು ಪ್ರಮೋಷನ್ ಮಾಡ್ಕೊಂಡ್ರಿ ಆ್ಯಂಡ್ 3ನೇ ಸಿನಿಮಾ ಇವತ್ತು ಮುಹೂರ್ತ ಪ್ರಮೋಷನ್ ಆಗಿದೆ. ಅಲ್ಲ ಮೇಡಮ್, ಡೀಟೇಲ್ ಕೊಟ್ಟೆ. ಓಕೆ, 3ನೇ ಸಿನಿಮಾದ ಮುಹೂರ್ತ ಆಗಿದೆ. ಸೊ ಒಂದು ಒಳ್ಳೆ ಸನ್ನಿಧಾನದಲ್ಲಿ ಮಾಡ್ತಿದ್ದೀರಾ. ಪರ್ಟಿಕ್ಯುಲರ್ಲಿ ಇದೇ ಪ್ಲೇಸಲ್ಲಿ ಮಾಡಬೇಕು ಅನ್ನೋದಕ್ಕೆ ರೀಸನ್ ಏನಾದರೂ ಇದೆಯಾ? ಸೊ ಎಷ್ಟು ಖುಷಿ ಇದೆ ಅಂತ? ಮೇಡಮ್ ತುಂಬ ಖುಷಿ ಇದೆ. ಲಯ ಸರ್, ಇದಕ್ಕೆ ಕಾರಣ ಲಯ ಸರ್ ಅವ್ರು ನಮ್ಮನ್ನು ಎಲ್ಲರೂ ಕರ್ಕೊಬಂದು ಇಲ್ಲೇ ಮಾಡಬೇಕು ಅಂತ ತೋರಿಸಿದ್ರು 1 ಮಂತ್ ಬ್ಯಾಕು. ಸೊ ಫಿಕ್ಸ್ ಆಯಿತು, ಅಲ್ಲಿ ಇಲ್ಲೇ ಅದು ಖುಷಿ ಅಂದರೆ ಗುರುಗಳೇ ಬಂದು ಅದಕ್ಕೆ ತುಂಬ ಖುಷಿ ಆಗ್ತದೆ. ಇನ್ನೊಂದು ಕ್ಯಾಮ್ರಾ ಚಾಲನೆ ಒಂದು ಏನು ಅಂದರೆ, ಪ್ರತಿಯೊಂದು ಒಂದು ಸ್ಟ್ಯಾಚ್ಯೂ ಇದೆಯಲ್ಲ, ಅದಕ್ಕೆ ಒಂದೊಂದು ಕಥೆ ಇದೆ. ಎಷ್ಟು ದೇವರಿದ್ದಾರೆ ಅಷ್ಟು ದೇವರು ಈ ದೇವಸ್ಥಾನದಲ್ಲಿದ್ದಾರೆ. ಸೊ ನಾನಿಲ್ಲಿ ರೆಗ್ಯುಲರ್ ತುಂಬ ವರ್ಷಗಳಿಂದ ಅಲ್ಲಿ ಬರ್ತೀನಿ. ಸ್ವಾಮೀಜಿಯವ್ರು ತುಂಬ ಪರಿಚಯ. ನಾನು ಆಗಾಗ ಶಿವರಾತ್ರಿ ದಿವಸ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾನು ಫೋನ್ ಮಾಡ್ತಾರೆ, ನಾನು ಬರ್ತೀನಿ. ಇಲ್ಲಿ ನಾನು ಒಬ್ಬ ಇದೇ ದೇವಸ್ಥಾನದಲ್ಲಿ. ಬಟ್ ಇಲ್ಲಿ ಪವರ್ಫುಲ್ ದೇವರುಗಳು, ತುಂಬ ದೇವರುಗಳಿವೆ. ನಾವು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು, ಗಣೇಶನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಗಣೇಶನ ಮಾಡ್ತಾರೆ. ಎಲ್ಲ ದೇವರು ಇಲ್ಲಿದ್ದಾರೆ. ಅದಕ್ಕೋಸ್ಕರ ಇಲ್ಲೇ ಮಾಡೋಣ. ಇದೇ ತುಂಬ ಪವರ್ಫುಲ್ ಜಾಗ ಇದೆ. ಈಗ ಬಂದು ಬೇಡ್ಕೊಂಡವ್ರಿಗೆ ಈ ಸಕ್ಸಸ್ ಆಗಿದೆ ಅನ್ನೋದು ಯಾರೂ ಬರೀ ಕೈಯಲ್ಲಿ ಹೋಗಿಲ್ಲ. ಆ ಥರ ದೇವಸ್ಥಾನ ಇದೆ. ಅದಕ್ಕೋಸ್ಕರ ನಾವು ಖುಷಿಯಿಂದ ನಾವು ಸರ್ 7 ಸಾವುಗಳು ಅಂತೇಳಿ ಒಂದು ಸ್ಟೋರಿಗೆ ಕನೆಕ್ಟ್ ಆಗುವಂಥ ಟೈಟ್ಲೇನ ಅಥವಾ ಜನಕ್ಕೆ ಕನೆಕ್ಟ್ ಆಗಿಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ. ಬಟ್ ಒಳ್ಳೆ ಮೆಸೇಜ್ ಇದೆ ಸರ್ ಜನಗಳಿಗೆ. ಒಂದು ಲೇಡಿ, ಒಂದು ಹೆಣ್ಣು ಮಗುಗೆ ಯಾವ ಥರ ಆಗುತ್ತೆ, ಅವ್ರು ಯಾವ ಥರ ರಿವೆಂಜ್ ತೊಗೋತಾರೆ ಅನ್ನೋದು ತುಂಬ ಕಥೆ, ತುಂಬ ಇಂಪಾರ್ಟೆನ್ಸ್ ಇದೆ. ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಇದೆ ಸರ್. ಆ 7 ಸಾವುಗಳ ಸುತ್ತಮುತ್ತ ನಡೆಯುತ್ತೆ ಸರ್. ಸರ್, ಇದು ಸಿನಿಮಾ ಬೇರೆ ಲ್ಯಾಂಗ್ವೇಜಲ್ಲಿ ರೆಡಿ ಇದೆ ಅಂತ ಹೇಳಿದ್ರಿ, ಅದು ರಿಲೀಸ್ ಇಲ್ಲ ಆಗಿಲ್ಲ? ಮ್ಯಾಮ್, ಅದು ಬೇರೆ, ಇದು ಅಟ್ ಎ ಟೈಮೇ ಮಾಡ್ತಾ ಇದ್ದೀವಿ. ಅಂದರೆ ಅದು ನಡೀತಿತ್ತು, ಅದು ಬೇರೆದು, ಅದೇ ಕಥೆ ಬೇರೆ. ಸರ್ ಕನ್ಫ್ಯೂಸ್ ಆಗಿತ್ತು. ಓಕೆ, ಕನ್ನಡ ವರ್ಷನ್ಗೆ ಅಥವಾ ಕನ್ನಡ ನೇಟಿವಿಟಿಗೆ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಈ ಸಿನಿಮಾ ನಿಮಗೆ? ಡೈರೆಕ್ಷನ್ ತುಂಬ ಚಾಲೆಂಜ್ ಅನಿಸುತ್ತೆ ಮೇಡಮ್. ಯಾಕಂದರೆ ಇದು ಸ್ಕ್ರಿಪ್ಟು, ಕಥೆ ಏನಿದ್ದಾರೆ, ಸಚಿನ್ ಏನಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಕನ್ನಡ ನೇಟಿವಿಟಿಗೆ ತಗೊಬಂದರೆ ಒಂದು, ಈಗ ಫಾರ್ ಎಕ್ಸಾಂಪಲ್ ನೀವು ಮಲಯಾಳಮಲ್ಲಿ ಇವಾಗ ಪ್ರೆಸೆಂಟ್ ನಡೀತಿರೋದು ನೋಡ್ತಿದ್ರೆ ಅದೇ ಥರ ಬರುತ್ತೆ. ಓಕೆ, ಇವತ್ತು ದೇವ್ರ ದರ್ಶನ ಆಯಿತು, ಮುಹೂರ್ತ ಆಯಿತು. ಎಸ್ಪೆಷಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬಂದು ಅಸೆಂಬಲ್ ಆಗೋಕ್ಕೆ ಮುಂಚೆನೇ ಗೋಮಾತೆ ದರ್ಶನ ಆಯಿತು. ಅದೊಂದು ಪಾಸಿಟಿವ್ ವೈಬ್ ಅಂತ ನಮಗೆಲ್ರಿಗೂ ಅನ್ನಿಸ್ತು. ಎಷ್ಟು ಖುಷಿ ಇದೆ ಇಡೀ ತಂಡಕ್ಕೆ ಅಂತ? ತುಂಬ ಖುಷಿ ಇದೆ ಮೇಡಮ್, ಓಕೆ, ಖುಷಿ ಇದೆ. ಆ ಥರ ಏನಿಲ್ಲ, ಎಲ್ಲರ ಆಶೀರ್ವಾದ ಇದೆ. ಜೊತೆಲಿ ತುಂಬ ಜನ ಇದ್ದಾರೆ ನಮಗೆ. ಎಲ್ಲೇ ಹೋದ್ರೂ ಇನ್ನೂ ತುಂಬ ಆರ್ಟಿಸ್ಟ್ಗಳು ಬರಬೇಕಾಗಿದ್ದಾರೆ. ಅವರು ಬರ್ತಾರೆ ಶೂಟಿಂಗ್ಗೆ, ಕಾರಣದಿಂದ ಬಂದಿಲ್ಲ. ತುಂಬ ಜನ ಇದ್ದಾರೆ, ಬರ್ತಾರೆ. ಯಾವತ್ತಿಂದ ಶೂಟಿಂಗ್ ಶುರು ಸರ್? ಎಲ್ಲೆಲ್ಲಿ ನೆಕ್ಸ್ಟ್ ಮಂತ್ ಮಾಡ್ತೀವಿ ಮೇಡಮ್. ಮೈಸೂರು, ಕೊಳ್ಳೇಗಾಲ, ಅದು ಫಾರೆಸ್ಟ್ ಬೇರೆ ಕೊಳ್ಳೇಗಾಲ ಮಾಡಿದ್ವಿ. ಬಿಟ್ಟರೆ ಮಳ್ಳವಳ್ಳಿ, 3 ಕಡೆ ಮಾಡ್ತಾಯಿದ್ವಿ. 20-25 ಡೇಸ್ ಶೂಟ್ ಆಗುತ್ತೆ. ಅದು ನಮ್ಮ ನಂದೀಶ, ಅದು ಅಂಥ ಹೈಟ್ ನಂದೀಶ ಆಶೀರ್ವಾದ ಮಾಡಿದ್ದು ಸೂಪರು. ಅದನ್ನು ಸಿನಿಮಾಗೆ ಮ್ಯೂಸಿಕ್ ಲಯ ಸರ್ ಮಾಡ್ತಾಯಿದ್ದೀವಿ. 3 ಹಾಡಿದೆ. ಹಾಂ ಸರ್, 3 ಹಾಡಿದೆ, 5 ಫೈಟ್ ಇದೆ. 5 ಫೈಟ್ ಇದೆ. ಎಲ್ಲ ಸೆಲೆಕ್ಷನ್ ಆಲ್ಮೋಸ್ಟ್ ಇವಾಗ ಒಂದು 10% ಆಗಿದೆ. ಇನ್ನೊಂದು 90% ನಾವು ಸೆಲೆಕ್ಷನ್, ಯಾಕಂದರೆ ಒಂದೊಂದು ಕ್ಯಾರೆಕ್ಟರ್ನ ವಿಭಿನ್ನವಾಗಿದೆ. ಆ ಕಥೆ ಆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಚಾಲೆಂಜ್, ಈ ಫೀಮೇಲ್ ಓರಿಯೆಂಟೆಡ್ ಅಂತಲೇ ಹೇಳ್ಬೋದು. ಇದನ್ನ ಅವರ ಒಂದು ಒಳಗೆ ಏನಿದೆ ಫೈರ್, ಅದನ್ನು ಈ ಪಿಕ್ಚರಲ್ಲಿ ತೋರಿಸ್ಬೇಕು. ಆಲ್ರೆಡಿ ನೀವು ನೀತಾ ಮೇಡಮ್ ನೋಡಿರ್ತೀರಾ ಅನ್ಕೋತೀನಿ. ಕೆಲವೊಂದು ಆಲ್ಬಮ್ ಸಾಂಗಲ್ಲಿ ಮತ್ತು ಟೀಸರಲ್ಲಿ ಇಲ್ಲೆಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟ್ರು ಅವರು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಕಮ್ ಆ್ಯಕ್ಟ್ರು Laya sir are coming to Laya sir and Nagendra sir and Veeresh sir भी and नासिर सर, सबसे और अच्छी स्टोरी है. बस यही गुजारिश है आप लोग सब सपोर्ट करें मूवी को. बस ಓಕೆ, DOP ಲಯನ್ ಸರು ಮತ್ತು ನಾಗೇಶ್ ಸರು, ಶರ್ಮಾ ಮ್ಯಾಮ್ ಮತ್ತು ಲವ್ ಶರ್ಮಾ ಸರು, ನಿತ್ಯ ಮೇಡಮ್ ಎಲ್ಲ ಹೇಳ್ದಂಗೆ ಎಲ್ಲ ಒಂದು ಅದ್ಭುತವಾದ ಕಥೆ ಇದೆ. ನಮಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅಷ್ಟೇ ಹೊರತು ಇನ್ನೇನಿಲ್ಲ. ಕಥೆ ಎಲ್ಲ ಅವರೇ ಹೇಳಿದಾರಲ್ಲ ನಾನು, ಸಿಂಪಲ್. ಎಲ್ರಿಗೂ ಆಲ್ ದಿ ಬೆಸ್ಟ್ ಅಷ್ಟೇ, ಎಲ್ಲ ಒಳ್ಳೆಯದಾಗಲಿ. ಸರ್ ನೀವು ಸ್ಪೆಷಲ್ ವಿಲನ್ನ, ಮೇನ್ ವಿಲನ್ನ, ಎಲ್ರಿಗೂ ಆಲ್ ದಿ ಬೆಸ್ಟ್. ಹಾಂ, ವಿಲನ್ ನೆಗೆಟಿವ್ ರೋಲ್. बहुत ही जल्द आप लोगों को फिल्म देखने मिलेगी और काफ़ी लोग यहाँ सर है, सबको अच्छा एक एक्सपीरियंस मिलेगा इस मूवी देखने.
और एक जैसे कि हमारे भारत देश में औरतों को बहुत ही महत्व दिया जाता है, तो उस बेस पे ये फिल्म है जो लोगों को बहुत ही अच्छा लगेगा। तो मैं चाहूँगा कि आप लोग अभी शुरुआत तो हो ही चुकी है फिल्म से, मुहूर्त से, तो आप सभी लोग हम लोगों को अपना आशीर्वाद दे प्यार दें, बस ये कहूँगा। आज मुहूर्त हुआ है, बहुत खुशी हुई है हम लोगों को। और कुछ कन्नड़ एक्टर्स नेशनल आर्टिस्ट हैं, कुछ मुंबई का आर्टिस्ट हैं, काफ़ी खुशी की बात है। और हमारे लाल सर हैं डायरेक्टर, और लाया सर के साथ मिलकर मुझे काम करने का एक मौका मिल रहा है इतनी बड़ी मूवी में, मुझे बहुत खुशी हो रही है इस बात को। तो मैं भी एक अपना साउथ इंडस्ट्री में अपना कैरियर आगे बनाना चाहता हूँ। All the best. I am Neha Thakur and I am working first time with Lal Sharma sir and Nair sir, and I am going to make my debut in South Indian movie. So this is my very first time. I am very interested to work with sir, and first thing I want to say that this environment I am feeling already is very nice, and it's a communicated movie, so I am very excited to work with them.